ಆಗ್ಬೇಕು ಅಂತ ಹೋಗ್ತಾ ಇದ್ದಾರೆ. ಬಡವರಿಗೆ ಮಾರ್ಕೆಟ್ ಕೊಡ್ತೀನಿ, ಅಂಗಡಿಗೆ ಕೊಡ್ತೀನಿ ಅಂತೆಲ್ಲ ದೊಡ್ಡಾಗ್ತಾ ಇದ್ದಾರೆ. 15 ವರ್ಷ 20 ವರ್ಷದಿಂದ ಕಟ್ಟಿರೋ ಬಿಲ್ಡಿಂಗು 100 ವರ್ಷ ಇರೋ ಬಿಲ್ಡಿಂಗ್ ದೊಡ್ಡ ಹೊಸದಾಗಿ ಬಿಲ್ಡಿಂಗ್ ಯಾತಕ್ಕೋಸ್ಕರ ಇದು ಸ್ವಂತ ನಾವೇ ಎಲ್ಲ ಕಾಂಟ್ರಾಕ್ಟ್ ನಾವ್ ಯಾರಿಗೂ ಕೊಡೋಲ್ಲ, ಸ್ವಂತ ನಾವೇ ಮಾಡ್ತೀವಿ. 20%, 70%, 50% ಸಿಗ್ತಕ್ಕಂಥ ಬಿಲ್ ಹಂಗೆ ಕೊಡ್ತಾರೆ. ಇದೇನ ರಾಜಕಾರಣ ಮಾಡೋದು? ಇಲ್ಲಿ ಬಡವರು ಮನೆಗಳು ಕಟ್ಕೊಂಡಿರೋ ಮನೆಗಳು ಬಿಲ್ಡಿಂಗ್ ಖಾತೆ ಮಾಡಿ ಇವತ್ತು ಆ ಕಟ್ಟಿರೋ ಮನೆಗಳು 2 ಕಲ್ತು ಕೊಟ್ಟಿದ್ದಾರೆ. ಸರ್ಕಾರ ಕೊಟ್ಟಿರೋ ಗೌರ್ಮೆಂಟ್ ಜಾಗ ಸರ್ವೆ ನಂಬರ್ ಅಲ್ಲಿ ಖಾತೆ ಮಾಡಿದ್ಮೇಲೆ ಅವರಿಗೆ ಗೌರ್ಮೆಂಟ್ ಜಾಗಕ್ಕೆ 20-30 ಸೈಟ್ ಎಷ್ಟು ಬರ್ತದೆ ಅವರಿಗೆ? ಇಲ್ಲ 94cc ಎಲ್ಲ ಆಗ್ತಲ್ಲ ಹಾಕೊಳ್ಳಿ, ನಿಮ್ ಸರ್ಕಾರದಲ್ಲೇ ಮನೆಗಳು ಸರ್ಕಾರನ ದುರುಪಯೋಗ ಪಡಿಸ್ಕೊಂಡು ಇಲ್ಲಿರುವಂತ MLA ಅವರು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ಮನೆಗಳನ್ನ ಬಡವ ಮನೆಗಳನ್ನ ಕಟ್ಟಿರೋ ಮನೆ ಕೂಲಿ ಕಾಸು ಮಾಡಿ ಇವತ್ತು ಇಬ್ರು ಗಂಡ ಹೆಂಡತಿ ಮಕ್ಕಳು ಬಡ್ಡೆ ಒಂದು ಕೂಲಿ ಕಾಸು ಮಾಡಿರೋ ಮನೆ ಕಟ್ಟಾದ್ಮೇಲೆ 2 ಕಂತು ಗೌರ್ಮೆಂಟ್ ಅವ್ರು ಕೊಟ್ಟ ಮೇಲೆ ಎತ್ಕೊಂಡೋಗಿ ಆಡಳಿತ, ನೀವು ಆಡಳಿತ ಕೊಡಕ್ ಬಂದಿದ್ದೀರಾ ಇಲ್ಲ ಬಡವ್ರನ್ನ ಶೋಷಣೆ ಮಾಡಕ್ ಬಂದಿದ್ದೀರಾ ಏನು ಅಂತ ಇಂಥ ಜಾಸ್ತಿ ನಡೀತಾ ಇದೆ. ಅವರು ರಸ್ತೆ ಅಗಲೀಕರಣ ಎಲ್ರಿಗೂ ಒಂದೇನೆ ಇರ್ಬೇಕು. ನಮ್ಮ ಅಂಗಡಿಗಳು ನಮ್ದಿರೋಂಥವ್ ಅಗಲೀಕರಣ ಹಾಕ್ಬಿಡ್ದು, ಅವ್ರ ಕುಟುಂಬದಾಗ ಆಸ್ತಿ ಇರೋದು ಅಗಲೀಕರಣ ಹಾಕ್ಬಿಡ್ದು. ಆ ರಸ್ತೆ ಬೇರೆ ರಸ್ತೆ ಇವತ್ತು 100 ಅಡಿ ರಸ್ತೆ ಮಾಡ್ತಾ ಇದ್ದೆ, ನಿನ್ನ ಅಂಗಡಿಗಳು ಇರೋಂಥವ್ 100 ಅಡಿ ರಸ್ತೆ ಮಾಡೋದು, ಸರ್ಕಲ್ ಮಾಡು ದೊಡ್ಡ. ಇವತ್ತು ನಿಮ್ ಕಾಂಪ್ಲೆಕ್ಸ್ ಇವತ್ತು ಸರ್ಕಲ್ ಮಾಡು, ದೊಡ್ಡ ಸರ್ಕಲ್ ಮಾಡು, ನಾವು ಒಪ್ಕೊಂತೀವಿ. ಇವತ್ತು ನಿಮ್ದೊಂದು ಅಡಿ ಹೋಗ್ಬಿಡ್ದು ಬೇರೆ ಒಂದು ಬಡವ್ರದ್ದು ಹೋಗ್ಬೇಕಾ? ಇದೇನ ನ್ಯಾಯ? ಇದೆಲ್ಲ ದೌರ್ಜನ್ಯವಾಗಿ ಮಾಡ್ತಾ ಇರೋದು. ಇವನ್ನೆಲ್ಲ ನಿಲ್ಲಿಸ್ತಿದ್ರೆ ಇವತ್ತು ನಾವಲ್ಲಿ ಹೋಗಿ ನಿಲ್ಸುವಂತ ಕಾರ್ಯಕ್ರಮ ಮಾಡ್ತೀರಿ. ಇಲ್ಲ ಇದ್ರ ಬಗ್ಗೆನೆ ಮುಂದೆ ಧರಣಿ DC ಅವರು ಕೈಗೊಂಬೆ ಹೇಳ್ದಂಗೆ DC ಅವರೇ ಆಗ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಇರೋರು ಅವ್ರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾವ್ರ ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೊಬೇಕು. ಮುಂದೆ ನಿಮ್ಮೇಲೆ ಬರುವಂತದ್ದಿದೆ, ಬಡವ್ರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ. ಅವ್ರ ಕಷ್ಟ ಬಿದ್ದು ರೂಪಾಯಿ ಕಲ್ಲು ಹೊಡೆದು ಬಂಡಿಗಳ ಹೊಡೆದಿರೋ ದುಡ್ಡು ಕಟ್ಟಿರೋ ಮನೆಗಳನ್ನ ದಬ್ತಾ ಇದ್ದೀರಿ. ನಿಮ್ಗೆ 2 ಕಂತು ಸರ್ಕಾರದಿಂದ ಕೊಟ್ಟಿರೋ ಕಂತು ನಿಮ್ಗೆ ಇಷ್ಟು ಧೈರ್ಯ? ನಿಮ್ಗೆ ಆ ದುಡ್ಡು ಕಟ್ಟೋರು ಯಾರು? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ರಾಜ್ಯ ಸರ್ಕಾರಗಳು ಕೊಡ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಕ್ಸ್ ಇಂದ ದುಡ್ಡುಗಳು ಎಲ್ಲ ಬಡವರ ಟ್ಯಾಕ್ಸ್ ಇಂದ ಇವತ್ತು ದುಡ್ಡು ಕಟ್ತಾ ಇರೋದು. ಇವತ್ತು ಇಂಥ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ರಾಜಕೀಯ ಉಪಯೋಗಿಸ್ಕೊಬೇಡ್ರಿ. ಬಡವರಾಗ ಶ್ರೀಮಂತರ ಮೇಲೆ ಬನ್ನಿ, ರಾಜಕೀಯದವ್ರ ಮೇಲೆ ರಾಜಕೀಯ ಸಾಕ್ಸ್ರಿ. ನೀವು ಕಾಂಗ್ರೆಸ್ BJP ದಳ ಅವ್ರ ಮೇಲೆ ಸಾಕ್ಸ್ರಿ, ರಾಜಕೀಯ ಮಾಡಿ ತೋರಿಸ್ರಿ ಕೆಲಸ. ಬಡವ್ರ ಮೇಲೆ ರಾಜಕೀಯ ಮಾಡುತ್ತೇನೆ, ಇದೇನ್ರಿ ರಾಜಕೀಯ? ಬಡವ್ರಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಬಂದಿರೋದು. ಇನ್ನ ಫಸ್ಟ್ ದಯವಿಟ್ಟು ಬಿಡ್ಬೇಕು ಅಂತ ಹೇಳ್ತಾ, ಇಲ್ಲ ಮುಂದೆ ನಾವು ಹೋರಾಟ ಮಾಡೋದಕ್ಕೆ ಗಾಂಧಿ ಆಡ್ಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ಈ ಬಡವರಿಗೆ ಶೋಷಣೆ ಮಾಡುವಂತದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊಂತ ಮುಂದೆ ನಮ್ಮ MP ಅವರು ನಮ್ಮ